ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನ್ಯೂ ಡೇ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ನ್ಯೂ ಡೇ ಅವರು ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂದ್ರೆ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರು ಇನ್ಮುಂದೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಪ್ರಾಬಬ್ಲಿ ಅವರು ಬೇರೊಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಸದ್ಯಕ್ಕೆ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರಿಗೆ ಇಂಟರ್ನೆಟ್ ಅಲ್ಲಿ ಎಲ್ಲರ ಕಡೆಯಿಂದನೂ ಕೂಡ ಅದ್ಭುತವಾದ ಸಪೋರ್ಟ್ ಹಾಗೆ ರಿಯಾಕ್ಷನ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರಿಗೆ ನಿಜವಾಗ್ಲೂ ಬೆಂಕಿ ರಿಯಾಕ್ಷನ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಒಬ್ಬ ಲೆಜೆಂಡ್ ಗುರು, ನಮ್ಮ ಕಾಫಿ ಕಿಂಗ್ಸ್ಟನ್ ನಿಜವಾಗ್ಲೂ ಲೆಜೆಂಡ್. ಈಗ ನೀವು ಕೇಳಬಹುದು ಅದೇನ್ ದಬಾಕಿದ್ದಾರೆ ಅಂತ ಈ ರೀತಿ ಹೇಳ್ತಾ ಇದೆಯಾ ಅಂತ. ಲಿಟ್ರಲಿ ಗೈಸ್, ಅವ್ರು ಯಾವಾಗಿಂದ ಇದ್ದಾರೆ, ನಿಮ್ಗೆ ಸ್ವಲ್ಪ ಥಿಂಕ್ ಮಾಡಿ, ಯಾವಾಗಿಂದ ಇದ್ದಾರೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಈ ಒಂದು ಕಂಪನಿಯಲ್ಲಿ ಅಂತ. ನಮ್ಮ ಹಲ್ಕ್ ಹೋಗನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ 5038 ದಿನ ಇದ್ರು. ಬಟ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ 6675 ದಿನ ಇದ್ದಾರೆ. ಇಷ್ಟು ದಿನದಲ್ಲಿ ಲಿಟ್ರಲಿ 2262 ಮ್ಯಾಚಸ್ಗಳಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕಂಪೀಟ್ ಮಾಡಿದ್ದಾರೆ. ಇದು ಇಲ್ಲೇ ಒಂದು ಆಲ್ ಆಫ್ ಫೇಮ್ ರೀತಿಯ ರೆಕಾರ್ಡ್ ಅಂತಾನೆ ಹೇಳ್ಬೇಕು. 19 ವರ್ಷ ನಮ್ಮ ಕಾಫಿ ಕಿಂಗ್ಸ್ಟನ್ ಅವ್ರದ್ದು ಕಂಪ್ಲೀಟ್ ಆಗಿತ್ತು ಡಬ್ಲ್ಯೂ ಕಂಪನಿಯಲ್ಲಿ. ಅಂಡ್ ಇಂಥ ಒಬ್ಬ ಲೆಜೆಂಡ್ಗೆ ಒಂದು ರೆಸ್ಪೆಕ್ಟ್ ನ ಕೊಡದಲೇನೆ ಡಬ್ಲ್ಯೂ ಅವರು ಅವರನ್ನ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಗೊತ್ತಿಲ್ಲ ಇದರಲ್ಲಿ ಡಬ್ಲ್ಯೂಗೆ ಬೈಬೇಕು ಅಥವಾ TKOಗೆ ಬೈಬೇಕು, ಯಾರಿಗೆ ಬೈಬೇಕು, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅಂತ ಸೂಪರ್ ಸ್ಟಾರ್ಸ್ ಗಳನ್ನೆಲ್ಲ ಡಬ್ಲ್ಯೂ ಅವರು ಕೊನೆ ತನಕನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನ ಅವರಿಗೆ ಒಂದು ಹಾನರ್ ರೀತಿ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾವ ರೀತಿ ಅಂಡರ್ಟೇಕರ್ ಅವ್ರನ್ನ ಇಟ್ಕೊಂಡಿದ್ದಾರೋ, ಜಾನ್ಸಿನ್ ಅವ್ರನ್ನ ಇಟ್ಕೊಂಡಿದ್ದಾರೋ, ಅದೇ ರೀತಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕೂಡ ಕೊನೆ ತನಕನೂ ಕೂಡ ಡಬ್ಲ್ಯೂ ಅಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಫೈನಲಿ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಲಿಟ್ರಲಿ 19 ವರ್ಷ ಆದ್ಮೇಲೆ ಅವ್ರನ್ನೇ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಈಗ ಹೊಸದಾಗಿ ಡಬ್ಲ್ಯೂ ಕಂಪನಿಗೆ ಜಾಯ್ನ್ ಆಗೋರು ಜಾಬ್ ಎಷ್ಟು ಸೆಕ್ಯೂರ್ ಅಂತ ನೀವು ಸ್ವಲ್ಪ ಥಿಂಕ್ ಮಾಡಬೇಕು. ಇನ್ನ ನಮ್ಮ JC ಮೇಡಿಯೋ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಗುರು, 1 ವರ್ಷ ಆಗಿತ್ತು ಅಷ್ಟೇ ಆ ವ್ಯಕ್ತಿ ಬಂದು ಡಬ್ಲ್ಯೂ ಕಂಪನಿಗೆ ಕರ್ಕೊಂಡೇನೋ ಬಂದ್ರಿ, ದೊಡ್ಡದಾಗೇನೋ ತೋರಿಸ್ತೀನಿ ಅಂತ. ಬಟ್ ಏನು ಬುಕ್ಕಿಂಗ್ನೇ ಮಾಡ್ಲಿಲ್ವಲ್ಲ ಗುರು. ಬರೀ ನೀವು 4 ಮ್ಯಾಚ್ ಕೊಟ್ರಿ ಅಷ್ಟೇ ಆ ವ್ಯಕ್ತಿಗೆ. 4 ಮ್ಯಾಚಲ್ಲಿ 3 ಮ್ಯಾಚಲ್ಲಿ ಗೆದ್ರು, 1 ಮ್ಯಾಚಲ್ಲಿ ಸೋತ್ರು. ಸರಿಯಾಗಿ ಒಂದು ಕ್ಯಾರೆಕ್ಟರ್ನ ಕೂಡ ಬಿಲ್ಡ್ ಮಾಡಿಲ್ಲ ನಮ್ಮ JC ಮೇಡಿಯೋ ಅವ್ರದ್ದು. ಸಡನ್ ಆಗಿ ಅವ್ರನ್ನ ಕೂಡ ತೆಗೆದು ರಿಲೀಸ್ ಮಾಡಿದ್ರಿ. ಒಂದು ಅವರಲ್ಲಿ ಏನ್ ಟ್ಯಾಲೆಂಟ್ ಐತೆ ಅಂತಾನು ಕೂಡ ಡಬ್ಲ್ಯೂ ಅವರು ಹೊರಗಡೆ ತೋರಿಸ್ಲಿಲ್ಲ. ಅಂಡ್ ಸಡನ್ ಆಗಿ ನಮ್ಮ JC ಮೇಡಿಯೋ ಅವ್ರನ್ನು ಕೂಡ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಎಲ್ಲರಿಗಿಂತ ಜಾಸ್ತಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರಿಗೆ ಈಗ ಸಿಕ್ಕಾಪಟ್ಟೆ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಮುಂದೇನ್ ಮಾಡ್ತಾರೋ ಗೊತ್ತಿಲ್ಲ. ಏನೇ ಆಗ್ಲಿ, ನಮ್ಮ ಕಾಫಿ ಕಿಂಗ್ಸ್ಟನ್ ಅವರ ಮುಂದಿನ ಕರಿಯರ್ ಚೆನ್ನಾಗಿರ್ಲಿ, ಇನ್ನೂ ಜಾಸ್ತಿ ಅಚೀವ್ಮೆಂಟ್ಸ್ ಗಳನ್ನ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರು ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಬೆಸ್ಟ್ ಬ್ಯಾಕ್ಲಾಶ್ ಮೈನ್ ಇವೆಂಟ್ ಆಫ್ ಆಲ್ ಟೈಮ್ ಅಂತ ಟಾಪ್ 10 ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಂಬರ್ 10 ಅಲ್ಲಿ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ಲಾಶ್ ಮೈನ್ ಇವೆಂಟ್ ಮ್ಯಾಚ್ ಇದೆ. ನಂಬರ್ 9 ಅಲ್ಲಿ ಆಸ್ಟಿನ್ ಥಿಯರಿ ಅಂಡ್ ಟ್ರಿಪಲ್ ಎಚ್ ವರ್ಸಸ್ BOD ಅವರ ಟ್ಯಾಗ್ ಟೀಮ್ ಮ್ಯಾಚ್ ಇದೆ. ನಂಬರ್ 8 ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಇದೆ. ನಂಬರ್ 7 ಅಲ್ಲಿ ಜಾನ್ ಸಿನಾ ಹಾಗೆ ಎಡ್ಜ್ ಅವರ ಬ್ಯಾಕ್ಲಾಶ್ ಮ್ಯಾಚ್ ನ ಇಟ್ಟಿದ್ದಾರೆ. ನಂಬರ್ 6 ಅಲ್ಲಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ರಾಕ್ ಅವರ ಮ್ಯಾಚ್ ನ ಇಟ್ಟಿದ್ದಾರೆ. ಅಂಡ್ ನಂಬರ್ 5 ಅಲ್ಲಿ ಡೀನ್ ಎಂಬ್ರೋಸ್ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್ ನ ಕೂಡ ಇವರು ಇಟ್ಟಿದ್ದಾರೆ. ನಂಬರ್ 4 ಅಲ್ಲಿ ಗೋಲ್ಡ್ಬರ್ಗ್ ಹಾಗೆ ರಾಕ್ ಅವರ ಮ್ಯಾಚ್ ನ ಇಟ್ಟಿದ್ದಾರೆ. ನಂಬರ್ 3 ಅಲ್ಲಿ ಜಾನ್ ಸಿನಾ HBK ವರ್ಸಸ್ ರ್ಯಾಂಡಿ ಆರ್ಟನ್ ವರ್ಸಸ್ ಎಡ್ಜ್ ಅವರ ನಡುವೆ ಫ್ಯಾಟಲ್ 4-ವೇ ಮ್ಯಾಚ್ ಆಗಿತ್ತಲ್ಲ, ಆ ಒಂದು ಮ್ಯಾಚ್ ಇದೆ. ನಂಬರ್ 2 ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್ ನ ಇಟ್ಟರೆ, ನಂಬರ್ 1 ಅಲ್ಲಿ ಟ್ರಿಪಲ್ ಎಚ್ ಹಾಗೆ ರಾಕ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರ್ಯಾಂಕ್ ಮಾಡಿದ್ದಾರೆ. ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಮ್ಮ ಡೀನ್ ಎಂಬ್ರೋಸ್ ಹಾಗೆ ಏಜ್ ಸ್ಟೈಲ್ ಅವರ ಮ್ಯಾಚ್. ನಿಜವಾಗ್ಲೂ ಡೀನ್ ಎಂಬ್ರೋಸ್ ಅವ್ರನ್ನ ಡಬ್ಲ್ಯೂ ಅವರು ಮೆನ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಗೋಲ್ಡ್ಬರ್ಗ್ ಅವರ ನೇಮ್ನು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ನೋಡಿ ನನಗೆ ಶಾಕ್ ಆಯ್ತು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಗೋಲ್ಡ್ಬರ್ಗ್ ಅವ್ರನ್ನ ಅಷ್ಟೊಂದೇನು ತೋರಿಸೋದಿಲ್ಲ ಟೆಲಿವಿಷನ್ ಅಲ್ಲಿ. ಬಟ್ ಸದ್ಯದ ಪರಿಸ್ಥಿತಿನ ನೋಡ್ತಾ ಇದ್ರೆ ಡಬ್ಲ್ಯೂ ಮೇಲೆ ಟ್ರಿಪಲ್ ಎಚ್ ಅವರ ಕಂಟ್ರೋಲ್ ಅಷ್ಟೊಂದೇನಿಲ್ಲ ಅಂತ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ TKO ಅವರು ಈ ಒಂದು ಲಿಸ್ಟ್ ನ ರೆಡಿ ಮಾಡಿರಬಹುದು. ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಆಗಿದ್ದಿದ್ರೆ ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರ ನೇಮು ಇರ್ತಾ ಇರಲಿಲ್ಲ. ಅಂಡ್ ಗೋಲ್ಡ್ಬರ್ಗ್ ಅವರಿಗೆ ನಮ್ಮ ಟ್ರಿಪಲ್ ಎಚ್ ಅವರು ಕ್ರೆಡಿಟ್ ಕೂಡ ಕೊಡ್ತಿರ್ಲಿಲ್ಲ. ನೀವು ಗಮನಿಸಿದ್ರೆ ನಮ್ಮ ಗಂತರ್ ಅವರು ರಿಟೈರ್ಡ್ ಮಾಡುತ್ತಾರಲ್ಲ, ಅದರಲ್ಲಿ ಗೋಲ್ಡ್ಬರ್ಗ್ ಅವರ ನೇಮ್ನು ಕೂಡ ಡಬ್ಲ್ಯೂ ಅವರು ಸ್ವಲ್ಪ ಹಂಗೆ ಮರೆಮಾಡ್ತಾ ಹೋಗಿ ಜಾನ್ ಸಿನಾ ಹಾಗೆ ಏಜ್ ಸ್ಟೈಲ್ ಅವರನ್ನ ಮಾತ್ರ ನಮ್ಮ ಗಂತರ್ ಅವರು ರಿಟೈರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಗೋಲ್ಡ್ಬರ್ಗ್ ಅವರ ನೇಮ್ನ ಡಬ್ಲ್ಯೂ ಅವರು ಜಾಸ್ತಿ ಮೆನ್ಷನ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಟ್ರಿಪಲ್ ಎಚ್ ಅವರಿಗೆ ಗೋಲ್ಡ್ಬರ್ಗ್ ಕಂಡ್ರೆ ಇಷ್ಟ ಇರ್ತಿರ್ಲಿಲ್ಲ. ಅಂಡ್ ಈಗ ಗೋಲ್ಡ್ಬರ್ಗ್ ಅವರ ನೇಮ್ನ ಡಬ್ಲ್ಯೂ ಅವರು ಮೆನ್ಷನ್ ಮಾಡ್ತಿರೋದು ನೋಡಿದ್ರೆ ಟ್ರಿಪಲ್ ಎಚ್ ಅವರ ಕಂಟ್ರೋಲ್ ಡಬ್ಲ್ಯೂ ಮೇಲೆ ಎಲ್ಲೋ ಕೈ ಜಾರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂಡ್ ನಮ್ಮ ಡೀನ್ ಎಂಬ್ರೋಸ್ ಅವರ ನೇಮ್ನು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ನೋಡಿ ನನಗೆ ಶಾಕ್ ಆಯ್ತು. ಏನೇ ಆಗ್ಲಿ, ನಮ್ಮ ಡೀನ್ ಎಂಬ್ರೋಸ್ ಅವರು ಆದಷ್ಟು ಬೇಗ ಡಬ್ಲ್ಯೂಗೆ ರಿಟರ್ನ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಕಾಲದಲ್ಲಿ ಯಾರಾದ್ರೂ ಡಬ್ಲ್ಯೂ ಕಂಪನಿನ ಬಿಟ್ಟು ಬೇರೊಂದು ಕಂಪನಿಗೆ ಸೇರ್ಕೊಂಡ್ರೆ ಅವರ ನೇಮ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಮಾಡ್ತಾ ಇದ್ರು ವಿನ್ಸ್ ಮೆಕ್ಮೆನ್ ಅವರು. ಆ ರೀತಿ ಕೆಲಸಗಳು ಈಗ ಡಬ್ಲ್ಯೂ ಕಂಪನಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅಂಡ್ ಅದರಿಂದಾನೇ ನಮ್ಮ ಡೀನ್ ಎಂಬ್ರೋಸ್ ಅವರ ನೇಮ್ನು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಡಬ್ಲ್ಯೂ ಅವರು ಹಾಕಿದ್ದಾರೆ.
ಇನ್ನ ಡಬ್ಲ್ಯೂ ಅಲ್ಲಿ ಈಗ ಬೆಸ್ಟ್ ಸ್ಟೋರಿ ಲೈನ್ ಯಾವ್ದು ನೋಡೋದಕ್ಕೆ ಸಿಗ್ತಾ ಇದೆ, ನಮ್ಮ ರೋಮನ್ ರೈನ್ಸ್ ಹಾಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್. ಬಟ್ ಅದಕ್ಕಿಂತ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಲೈನ್ ನಮಗೆ AAA ಮೆಗಾ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ಅದೇ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನೋ ವರ್ಸಸ್ OG ಎಲ್ಗ್ರಾಂಡೆ ಅಮೆರಿಕಾನೋ ಅವರ ಸ್ಟೋರಿ ಲೈನ್. ಎಸ್, ಇವರ ನಡುವೆ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಸ್, ಇದೇ ತಿಂಗಳು 30ನೇ ತಾರೀಕು ನಮಗೆ AAA ಮೆಗಾ ಇವೆಂಟ್ ನ ಒಂದು ಶೋ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿ ಒರಿಜಿನಲ್ ಎಲ್ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಎಲ್ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ವಿನ್ ಆಗ್ತಾರೆ ಅಂಡ್ ಸೋತವರ ಮಖವಾಡನ ಕಳುತ್ತಾರೆ. ನಿಜವಾಗ್ಲೂ ನೋಡ್ಬೇಕು ಫೇಸ್ ರಿವೀಲ್ ಯಾವ ರೀತಿ ಇರುತ್ತೆ ಅಂತ. ಆ ಒಂದು ಮೂಮೆಂಟ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ನಿನ್ನೆ ಆದಂತಹ AAA ಇವೆಂಟ್ ಅಲ್ಲಿ ಇವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ಆಗಿದೆ. ನೋಡ್ಬೇಕು ಗೈಸ್, ಇದೇ ತಿಂಗಳು 30ನೇ ತಾರೀಕು ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಅಲ್ಲಿ ಯಾರ ಮಖವಾಡ ಕಳ್ಸುತ್ತೆ ಅಂತ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್, ನಿನ್ನೆ ತಾನೇ ಹೇಳಿದ್ದೆ ರೋಮನ್ ರೈನ್ಸ್ ಅವರು ಆಸ್ ಎ ಫುಲ್ ಟೈಮ್ ರಿಟರ್ನ್ ಆಗ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ 2 ತಿಂಗಳು ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ಆಗಿ ಬರ್ತಾ ಇದ್ದಾರೆ. ಈ ತಿಂಗಳು ಕೂಡ ಇರ್ತಾರೆ ಅಂಡ್ ಜೂನ್ ತಿಂಗಳು ಕೂಡ ಇರ್ತಾರೆ ಅಂತ ಹೇಳಿ ಒಂದು ದಿನ ಆಗಿಲ್ಲ. ಅದು ಯಾರು ಕಣ್ ಬಿತ್ತೋ ಗೊತ್ತಿಲ್ಲ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜೂನ್ ತಿಂಗಳಿನ ಎಲ್ಲಾ ಮಂಡೇ ನೈಟ್ ಇಂದನೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಎಸ್, ರೋಮನ್ ರೈನ್ಸ್ ಅವರು ಸದ್ಯಕ್ಕೆ ನಮಗೆ ಮೇ ತಿಂಗಳಿನ ಎಲ್ಲಾ ಮಂಡೇ ನೈಟ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಮೇ 4, ಮೇ 11, ಮೇ 18 ಹಾಗೆ ಮೇ 25ನೇ ತಾರೀಕಿನ ಮಂಡೇ ನೈಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಇನ್ನೂ ಕೂಡ ಅಡ್ವರ್ಟೈಸ್ ಮಾಡಿದ್ದಾರೆ. ಬಟ್ ಜೂನ್ 1ನೇ ತಾರೀಕಿಂದ ಜೂನ್ 22ನೇ ತಾರೀಕು ತನಕ ಏನು ಮಂಡೇ ನೈಟ್ ಆಗಿ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ರು, ಆ ಎಲ್ಲ ಅಡ್ವರ್ಟೈಸ್ಮೆಂಟ್ ಇಂದನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ ಅಂದ್ರೆ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ ಗೈಸ್, ಇನ್ನೂ ಕೂಡ ಬರ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಸದ್ಯಕ್ಕೆ ಡಬ್ಲ್ಯೂ ಅವರು ಜೂನ್ ತಿಂಗಳಿನ ಎಲ್ಲಾ ಮಂಡೇ ನೈಟ್ ಇಂದನೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ನೋಡ್ಬೇಕು ಬರ್ತಾರೋ ಇಲ್ವಾ ಅಂತ. ನನ್ನ ಪ್ರಕಾರ ಬರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆಗ ಡಬ್ಲ್ಯೂ ಅವರು UK ಅಲ್ಲಿ ಇರ್ತಾರೆ. ಸೊ UK ಗೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕ್ಲಾಶ್ ಇನ್ ಇಟಲಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವರು ಬೇರೊಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಬಟ್ ಯಾಕೋ ಅವ್ರನ್ನ ರಿಮೂವ್ ಮಾಡಿದೆ ಡಬ್ಲ್ಯೂ ಅವರು. ನಿಮ್ಗೆ ಅನ್ಸುತ್ತೆ ರೀಸನ್ ಏನಿರ್ಬೋದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.